ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ, ಸುಮಾರು ಈ ಯಾವ ನಾಲ್ಕು ಸಮುದ್ರ ಅಂತೇಳಿ ನನ್ನನ್ನು ಭೇಟಿಯಾಗಿ ಸುಮಾರು ಒಂದು 4 ದಿವಸ ಆಯ್ತು, 3 ದಿವಸ ಆಯಿತು ನನ್ನನ್ನು ಭೇಟಿಯಾಗಿ. ಬೆಳಗ್ಗೆ ನನಗೊಂದು ಟೀ ತಂದು ಕೊಡು ಅಂತ ಇದೆ. ಟೀ ತಂದು ಕೊಟ್ರಲ್ಲ, ಬೆಳಗ್ಗೆ ಟೀ ತಂದು ಕೊಟ್ಟರು. ಅದೇ ರೀತಿಯಾಗಿ ನಿನ್ನೆ ಒಂದಿಷ್ಟು ಮಿಕ್ಚರು ಮತ್ತು ಸ್ವೀಟು ಅದೆಲ್ಲ ತಂದು ಕೊಟ್ಟರು. ತುಂಬ ಖುಷಿ ಆಯಿತು ನನಗೆ ಇನ್ನೊಂದು ವಿಚಾರದಲ್ಲಿ. ಯಾಕೆ ಅಂದರೆ ನನ್ನ ಬಗ್ಗೆ ಏನು ಅಂತ ಗೊತ್ತಿರಲಿಲ್ಲ ಇವರಿಗೆ. ಇವರ ಸ್ನೇಹಿತರು, ಏನವ್ರ ಹೆಸರು, ಚೆನ್ನಾರೆಡ್ಡಿ ಅಂತ, ನನಗೆ ಅಲ್ಲಿ ಆನ್ ದ ವೇ ಅಲ್ಲಿ ಹಂಪುಂದಿ ಹತ್ರ ಅವರು ಟಿಫಿನ್ ತಗೊಂಬಂದು ಕಾಯ್ತಾ ಇದ್ರು. ಅಷ್ಟರಲ್ಲಿ ಮಾತಾಡಿಸ್ಬೇಕಲ್ಲ, ಮಾತಾಡಿಸಿದೆ. ನಾನು ಎಲ್ಲೋ ಹೊರಗಡೆ ಹೊರಟಿದ್ದೆ. ಹಿಂಗೆ ಪಾದಯಾತ್ರೆ ಬರ್ತಿದ್ರೆ ರಾಘವೇಂದ್ರ ಸ್ವಾಮಿಯವರು ಬರ್ತಿದ್ದಾರೆ ಅಂತಂದ್ರು. ನನಗೆ ಯಾರ ಹತ್ರ ಕೇಳಲಿಲ್ಲ. ಸರಿನಾ, ನನಗೆ ಅರ್ಜೆಂಟ್ ಇದೆ, ನಾನು ಹೋಗ್ಬಿಡ್ತೀನಿ. ಸ್ವಾಮಿಯವರು ಎಲ್ಲಿದ್ರು ಸಿಗ್ತಾರೆ, ಅವ್ರು ಪಾದ ಮುಟ್ಟು ಹೋಗ್ಬಿಡ್ತೀನಿ ಅಂತ ಬಂದೆ. 3 ಸುತ್ತ ಹೊಡೆದ ಫ್ಲೇವರ್ ಎಲ್ಲ ಸಿಗಲಿಲ್ಲ. ಆದರೂ ಕೂಡ ಇನ್ನೊಂದ್ಸರಿ ಹೋಗೋಣ ಅಂತ ಬಂದೆ. ಎಲ್ಲೋ ದೂರ ಮಾಲ್ ಕೆಳಗೆ ಕುಂತಿದ್ರು. ಯಾಕೆ ಡೌಟ್ ಬಂತು, ಅಲ್ಲಿಗೆ ಬಂದೆ. ಬಂದಮೇಲೆ ಅಲ್ಲಿ ಒಂದು ಪ್ರಸಾದ ಕೊಟ್ಟು ತಿಂದೆ. ಆಮೇಲೆ ನಿಮ್ಗೆ ಬಿಟ್ಟು ಹೋಗಿ ಮನಸ್ಸೇ ಬಂದರೆ ಸುಮಾರು 12:30ವರೆಗೂ ಅಲ್ಲೇ ಇದ್ದೆ. ಅದಾದ ನಂತರ ನಾನು ಮತ್ತೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಮತ್ತೆ ಬರ್ತಾ ಸ್ವೀಟ್ ತೊಗೊಂಬಂದು ನಿಮ್ಗೆ ಕೊಟ್ಟು ಮತ್ತೆ ಹೋದೆ. ಮತ್ತೆ ರಾತ್ರಿ ಸಂಜೆ ಬಂದೆ. ಜಮೀನಿನ ಸ್ವಲ್ಪ ಕೇಳೋಣ ಅಂತ ಬಂದೆ. ಅದನ್ನು ಮಣ್ಣು ತಗೊಂಬಂದು ಅದನ್ನು ಏನೋ ಮತ್ತೆ ಕೊಟ್ಟರೆ ಅದಕ್ಕೆ ಬಂದೆ. ಆಮೇಲೆ ಬೆಳಗ್ಗೆ ಬಂದು ನಿಮ್ಮ ಜೊತೆಗೆ ಪ್ರಸಾದ ಮಾಡಿಬಿಟ್ಟು ನಿಮ್ಮ ಪಾದಯಾತ್ರೆ ಹೊರಡೋ ತನಕ ಜೊತೆಗಿದ್ದು ಟೀ ತಗೊಂಬಂದು ಟೀ ಕುಡಿಸ್ಬಿಟ್ಟು ನಾನು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ನಾನು ಸುಮಾರು 1 ತಿಂಗಳಿಂದ ಕೂಡ್ಲಿಗೆ ಪಕ್ಕದ ಕ್ಷೇತ್ರ ಕೂಡ್ಲಿಗೆ ಮೇಲೆ ಒಂದು ಲೆಟ್ರ್ ಬೇಕಾಗಿತ್ತು. ಆ ಲೆಟ್ರಿಗೋಸ್ಕರ ಸುಮಾರು ಜನಕ್ಕೆ ಅವ್ರಿಗೆ ಆಪ್ತರಿಗೆಲ್ಲ ಕೇಳಿದೆ. ಬಟ್ ಆಯಿತು, ಈಗಲೇ ತಂದುಬಿಟ್ಟು 1 ವರ್ಷ ಸಮೇತ ಇದ್ದರು. ಅವ್ರು ಯಾರಿಗೂ ಆಗಲೇ ಇಲ್ಲ. ನಾನು ಏನಾದ್ರು ಅಂತ ಆಗುತ್ತಿಲ್ಲ ಅಂತ ಸುಮ್ಮನೆ ಆಗಿಬಿಟ್ಟಿದೆ. ಮನೆಗೆ ನಿಮ್ಮ ಹತ್ರ ಭೇಟಿಯಾಗಿ ಸೀದಾ ತೋಟಕ್ಕೆ ಹೋದೆ. ತೋಟದಿಂದ ಮನೆಗೆ ಹೋಗ್ತಾ ಇದ್ದೆ. ಇನ್ನು ಮನೆಗೆ ಹೋಗ್ಬೇಕಿಲ್ಲ, ಒಂದು ಫೋನ್ ಬಂತು. ಇವತ್ತು MLA ಸಾಹೇಬರು ಸಿಗ್ತಾರೆ, ನೀವು ಬಂದುಬಿಡ್ರಪ್ಪ. ಸರಿ ಅಂತ ನಾನು ಸಡನ್ಲಿ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿದೆ. ಜೊತೆಗೆ ಬಾಪ ಹೋಗೋಣ ಸ್ವಾಮಿ ಅಂತ. ಇಬ್ಬರು ಹೋದ್ವಿ. ಅಲ್ಲಿ KDP ಮೀಟಿಂಗ್ ಇತ್ತು. ಮೀಟಿಂಗೆಲ್ಲ ಮುಗಿದ ನಂತರ ನಾವೊಂದು ಕೋಟಿಗೆ ಪ್ರಪೋಸಲ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಅಲ್ಲಿ 3 ಕೋಟಿವರೆಗೂ ಸ್ಯಾಂಕ್ಷನ್ ಆಗಿ ನೀವು ರೆಡಿ ಮಾಡ್ಕೊಂಡ್ರೆ ನಾನು ಸೈನ್ ಹಾಕಿ ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ವಿ. ನೋಡಿ, ಇವರು ಹೋಗಿದ್ದು ಆ್ಯಕ್ಚುಲಿ 1 ಕೋಟಿ ಬರಲಿ ಅಂತ ಹೋಗಿದ್ರು. 1 ಕೋಟಿ ಜಾಗದಲ್ಲಿ 3 ಕೋಟಿ ಬಂತು. ಯಾಕಂದರೆ ನೀವು ಅದನ್ನು ತೊಗೊಂಡು ಬನ್ನಿ, ನಾನು 3 ಕೋಟಿಗೆ ಸೈನ್ ಹಾಕಿ ಕೊಡ್ತೀನಿ ಅಂದರು. ಯಾಕಂದರೆ ಇಲ್ಲಿ ಆಶೀರ್ವಾದ ದರ್ಶನವನ್ನು ತೊಗೊಂಡೋಗಿದ್ದು ಯಾರ್ದು ಅಂದರೆ ನಂದಲ್ಲ, ಇಲ್ಲಿ ರಾಯರ ಬೆತ್ತ ಇದೆ ನೋಡಿ, ರಾಯರ ಬೆತ್ತ. ಅದೇ ಮುಖಾಂತರದಲ್ಲಿ ರಾಮನ ನಾನು ಈ ಲೋಕ ಸಂಚಾರಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಆ ರಾಮನ ದರ್ಶನವನ್ನು ಪಡ್ಕೊಂಡು ಹೋದಂಥ ರಾಮನ ಬೆಳಗ್ಗೆ, ಹೌದಾ, ಇದು ಪವಾಡ ಅಂದ್ರ. ಇಲ್ಲಿ ಹೆಂಗಂದ್ರೆ ಅದು ಇವತ್ತೇ ಅವ್ರಿಗೆ ಪವಾಡ ಆಗ್ಬೇಕಂದ್ರೆ ರಾಮನ್ನ ನಾನು ಇವರು ಟೀ ಕುಡಿಬೇಕಾದ್ರೆ ನಾನು ಟೀ ಕುಡಿಯೋಂಥ ಸಂದರ್ಭದಲ್ಲಿ ಅದು ಕೆಳಗಡೆ ಎಲ್ಲಿ ಬಿದ್ದೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ರಾಮನ ಅವ್ರ ಕೈಲಿ ಕೊಟ್ಟಿದ್ದೆ. ರಾಮನ ಅವ್ರ ಕೈಲಿ ಉಡ್ಕೊಂಡ್ರು. ಇವತ್ತು ಶ್ರೀರಾಮ ದೇವರು 3 ಕೋಟಿ ಆಶೀರ್ವಾದ ಮಾಡಿದ್ರು ಅವ್ರಿಗೆ. ಇದು ಪವಾಡ ಅಂದರೆ, ರಾಯರ ಪವಾಡ. ಖಂಡಿತ ಇನ್ನೂ ಹೆಚ್ಚಿನ ರೀತಿಯಾಗಿ 100 ಜನಕ್ಕೆ, 1000 ಜನಕ್ಕೆ. ಆಮೇಲೆ ಇನ್ನೂ ಒಂದು ನನಗೆ ಸಿಹಿ ಸುದ್ದಿ ಹೇಳಿದರು. ಆ ಜಾಗದ ವಿಚಾರದಲ್ಲಿ ಒಂದು ಮೆಡಿಕಲ್ ಮಾಡಬೇಕು ಅಂತೇಳಿ ಅತಿ ಶೀಘ್ರದಲ್ಲಿ ನಿಮ್ಮ ಹಣೆಯಲ್ಲಿ ತೋರಿಸ್ತಾ ಇದೆ ನನಗೆ. ನನ್ನ ಮುಂದ್ಗಡೆ ಬಂದ ಫೇಸ್ ರೀಡಿಂಗ್ ಮಾಡಿಬಿಡ್ತೀನಿ ನಾನು. ಅತಿ ಶೀಘ್ರದಲ್ಲಿ ನೀವು ಎಷ್ಟೋ ಜನರಿಗೆ ಅನ್ನದಾತರಾಗ್ತೀರ, ಆಯಿತಾ. ಅಲ್ಲಿ ಕೆಲಸ ಮಾಡ್ತಾ ಹೋಗಿ ಇವತ್ತು 1 ಕೋಟಿ ಜಾಗದಲ್ಲಿ 3 ಕೋಟಿ ಬಂದಿದೆ ಅಂದರೆ ಬರೀ 3 ದಿನ ಆಯಿತು. 3 ದಿನ ಬಂದಿದ್ದಕ್ಕೆ 3 ಕೋಟಿ ಬಂತು. ಎಷ್ಟು? 3 ದಿವಸ ನನ್ನ ಹತ್ರ ಬಂದು ಹೋಗಿದ್ದಕ್ಕೆ, ನನ್ನ ಹತ್ರ ಅನ್ನಕ್ಕೆ ಅಷ್ಟು ದೊಡ್ಡವನಲ್ಲ, ರಾಯರ ಹತ್ರ, ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಬಂದಿದ್ದಕ್ಕೆ, ಇಲ್ಲಿ ಅವರ ಭಕ್ತರಿಗೆ ಊಟ ಮಾಡಿಸಿದ್ದಕ್ಕೆ, ಒಂದು ಏನು ಕೊಟ್ರ, ಕೈ ತುತ್ತು ಕೊಟ್ರ, ಆ ರಾಯರ ಭಕ್ತನಿಗೆ ಊಟ ಮಾಡಿಸಿದ್ದಕ್ಕೆ ಇವತ್ತು 3 ಕೋಟಿ ಒಡೆಯ ಆದರು. ಇದು ರಾಯರ ಪವಾಡ. ರಾಯರನ್ನು ನಂಬಿ ನಾವೆಲ್ಲರೂ ರಾಯಲ್ ಆಗಿರ್ಬೇಕಿಲ್ಲಿ. ಇಲ್ಲಿ ಖಂಡಿತ ನಾನು ಒಂದು ವಿಚಾರದಲ್ಲಿ ಹೇಳ್ತೀನಿ. ಇಲ್ಲಿ ಬಾರಪ್ಪ, ನೀನು ಬಾ, ನೀನು ಕೂತ್ಕೋ, ಇಲ್ಲೇ ಕೂತ್ಕೋ, ಮೇಲೆ ಕೂತ್ಕೋ, ನಾನೇ ಹೇಳ್ತೀನಿ. ನೋಡು, ಈ ವ್ಯಕ್ತಿ ಯಾರು ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಬಳ್ಳಾರಿಗೆ ಬಂದಾಗ ಭೇಟಿ ಆಗ್ತೀನಪ್ಪ ನಿನಗೆ ಅಂತ ಹೇಳಿದ್ದೆ. ಈ ವ್ಯಕ್ತಿಗೆ ಸುಮಾರು ಪವಾಡಗಳು ನಡೆದು ಏನಾಗ್ತದೆ, ನಿನ್ನ ಕಾರಿನ ವಿಚಾರದಲ್ಲಿ ಯಾವ್ದು ತೊಗೋಬೇಕು ಅಂದ್ಕೊಂಡಿದ್ದಿ, ತೊಗೊಂಡ
ತಗೊಂಡಿಲ್ಲ ಬಂದು ಫಸ್ಟ್ ಅಲ್ಲಿ ತಗೊಂಡ ತಕ್ಷಣ ನಿಮ್ಮ ಹತ್ರ ಬಂದೆ. ತಗೊಂಡ ತಕ್ಷಣ ನನ್ನ ಹತ್ರ ಬಂದು ಹೋದ. ಯಾಕೆ ನನ್ನ ಮಗನಿಗೆ ತೋರಿಸ್ತೀನಿ ಅಂತ ಬಂದ. ಇಲ್ಲಿ ರಾಯರಂತ ಅಲ್ಲ ನಾನು, ಯಾಕಂದ್ರೆ ನಾನು ಇಲ್ಲಿ ಹೇಳ್ಕೊಳಲ್ಲ, ನಾನು ಗುರುಗಳಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮನುಷ್ಯರನ್ನ ದೇವ್ರನ್ನ ಮಾಡಬೇಡಿ. ನಾವು ಮನುಷ್ಯರು ಇಲ್ಲಿ, ಆಯ್ತಾ? ನಾವು ನಿಮಗೆ ಭಕ್ತರು, ಆದರೆ ಮನುಷ್ಯರನ್ನ ದೇವ್ರನ್ನ ಮಾಡಬೇಡಿ. ನಾವು ದೇವ್ರು ಆಗಕ್ಕಾಗಲ್ಲ, ನಾವು ದೇವರು ಅಲ್ಲ, ನಾವು ಗುರುಗಳಲ್ಲ. ನಾವು ನಿಮಗೆ ರಾಯರ ಭಕ್ತರು. ಇವತ್ತು ಆ ಮಗನಿಗೆ, ಮಗನಿಗೆ ಇವತ್ತು ನಾನು ಕಾರ್ ತಗೊಂಡಿದ್ದೀನಿ ಅಂತೇಳಿ ತೋರ್ಸಕ್ಕಂತ ಬಂದರು. ಇನ್ನೂ ಹೆಚ್ಚಿನ ರೀತಿಯಾಗಿ ಪವಾಡ ಆಗಿದೆನಾ? ಆಗಿದೆ ಗುರುಗಳೇ, ಆಗಿದೆನಾ? ಸಿಕ್ಕಾಪಟ್ಟೆ ಆಗಿದಾವ ನನಗೆ. ಇನ್ನೂ ಒಂದೆರಡು ಇದಾವ ಅಷ್ಟೇ. ಅಲ್ಲ, ಅವು ಎರಡು ಆಗುತ್ತೆ. ಇವತ್ತು ಆಗಿದ್ದಕ್ಕೆ ನನಗೆ ಊಟ ತಂದು ಕೊಟ್ಟ. ಎಷ್ಟು ವರ್ಷ ಆಯ್ತು ನಾನು ನೋಡ್ತಾ ಇದ್ದೆ? 1.5-2 ವರ್ಷದಿಂದ ನಾನು ನೋಡ್ಬೇಕಂತ ದೇವರ ರಾಯರ ಹತ್ರ ಬೇಡ್ತಿದ್ದೆ. ಆದ್ರೆ ಸಿಕ್ಕರು. 2ನೇ ಸಲ ದರ್ಶನ ಕೊಟ್ಬಿಟ್ರು ಆಗ್ಲೇ. 2 ವರ್ಷ ಆಯಿತು ನನ್ನನ್ನು ಹುಡುಕ್ಬೇಕು ಅಂತೇಳಿ. 2 ಸಲ ದರ್ಶನ ಆಯ್ತು ಅವ್ರಿಗೆ. ಆದರೆ ಇದು ಪವಾಡ ಅಂತ ಅನ್ನೋದು ಖಂಡಿತ. ಇನ್ನೂ ಹೆಚ್ಚಿನ ರೀತಿಯಾಗಿ ಸುಮಾರು ಜನ ಕೂತ್ಕೊಂಡಿದ್ರು, ಅವ್ರು ಎಲ್ಲರಿಗೂ ಪವಾಡ ಆಗಿದೆ. ನಾನು ಕೇಳ್ಕೊಳ್ಳೋದೊಂದೇ, ಇಲ್ಲಿ ನನ್ನ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಹಾಸ್ಪಿಟ್ಲ್ ಕಟ್ಟಿಸ್ತಾ ಇದ್ದೀನಿ ಬೆಂಗಳೂರಲ್ಲಿ, ಫ್ರೀ ಟ್ರೀಟ್ಮೆಂಟು. ಆಮೇಲೆ ಒಂದು ಸ್ಕೂಲನ್ನು ಕಟ್ಟಿಸ್ತಾ ಇದ್ದೀನಿ ಶಿರಾದಲ್ಲಿ. ಶಿರಾ ಹತ್ರ ಬರುತ್ತೆ ಅದು. ಯಾಕಂದರೆ ಶಿರಾ ಅಲ್ಲಿ ಬರ್ಬೋದು ಅಥವಾ ಬೇರೆ ಕಡೆಯೂ ಬರ್ಬೋದು. ಶಿರಾ ಅಂತ ನಾನು ಹೇಳಲ್ಲ, ಫ್ರೀ, ಅದು ಎಲ್ಲ ಫ್ರೀ ಎಜುಕೇಷನ್ ಆಗುತ್ತೆ. ಅದೇ ಮುಖಾಂತರದಲ್ಲಿ ಒಂದು ಮಠ. ಯಾಕಂದರೆ ಅಪ್ಪ ಪುಣ್ಯಾತ್ಮ ನೀನು ಎಲ್ಲಿ ಸಿಕ್ಕಿ ಹೇಳು, ಸುಮಾರು ಜನಗಳು ಕೇಳೋಗಿದ್ದಾರೆ. ಪಾಪ ಮೊನ್ನೆ ಒಬ್ಬರು ಇನ್ಸ್ಪೆಕ್ಟ್ರು ಕೂಡ ಬಂದಿದ್ದರು, MLA ಕೂಡ ಬಂದಿದ್ದರು. ಒಂದು ಮಠಕ್ಕೆ ನಾವು ಬೇಕಾದ್ರೆ ಇದು ಮಾಡ್ತೀವಿ, ಮಠ ಕಟ್ಟಿಸ್ಬಿಡೋದು. ಆ ಮಠ ಗುಲ್ಬರ್ಗದಲ್ಲಿ ಕಟ್ತಾ ಇದ್ದೀನಿ. ಅದ್ಭುತವಾಗಿ ಮಠ ಆಗುತ್ತೆ. ಬಂದಂಥ ಎಲ್ಲ ರಾಯರ ಮಕ್ಕಳು ನಾವೆಲ್ಲರೂ ಇಲ್ಲಿ, ನೀವೆಲ್ಲರೂ ಬಂದವ್ರಿಗೆ ಒಳಗಡೆ ಮಠದ ಒಳಗಡೆ ಎಂಟ್ರಿ ಆದರೆ ವಾಪಸ್ ಒಳಗಡೆ ಹೋಗೋಕ್ಕೆ ಮನಸ್ಸು ಬರಲ್ಲ ನಿಮಗೆ. ಇವತ್ತು ಯಾರು ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ನೋಡಿ ಇದೇ ವ್ಯಕ್ತಿನೇ, ಇವರೇ ನಾನು ನೋಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ನೋಡೋಕ್ಕೆ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲಿಲ್ಲ, ಅಲ್ಲೇ ಕೂತ್ಕೋಬೇಕು ಅಂತ ಅನ್ನಿಸ್ತು. ಅದೇ ರೀತಿಯಾಗಿ ಇಡೀ ಕರ್ನಾಟಕ, ತಮಿಳುನಾಡು, ನಾಳೆ ಸೇಡಮಿಂದ ಬರ್ತಾ ಇದ್ದಾರೆ. 8 ಕಾರ್ ಗಾಡಿ ಬರ್ತಾ ಇದ್ದಾವೆ ನಾಡಿದ್ದು. ಅದು ಹೆಂಗೆ ಬರ್ತಾರೋ ಏನು ಬರ್ತಾರೋ ನನಗೆ ನಮ್ಮ ಹೆಸರೇ ಗೊತ್ತಿದ್ದಿಲ್ಲ. ನಾನು ಕೇಳಿದ್ದೀನಿ. ಕೇಳಿದ್ರ ಗುರುಜಿ ನಿಮ್ಮ ಹೆಸರು ಏನಂತ ನಾನೇ ಕೇಳಿದ್ದೀನಿ. ನನಗೆ ಇವ್ರು ಯಾರಂತಾನೆ ಗೊತ್ತಿಲ್ಲ. ನೋಡಿ, ಯಾರಂತಾನೆ ಗೊತ್ತಿರಲಿಲ್ಲ. ಗುರುಗಳೇ ಒಂದು ತಣ್ಣಗಾಗ್ಬಿಟ್ಟು ಸುಮ್ಮನೆ ಹೆಸರೇ ಬರಲಿಲ್ಲ ಇವ್ರಿಗೆ. ಆಮೇಲೆ ನಿಧಾನಕ್ಕೆ ಆಮೇಲೆ ಸರ್ಚ್ ಮಾಡಿ ನೋಡಿದಾಗ ಪ್ರತಿ ಒಂದೊಂದು ಪವಾಡ ಇಲ್ಲಿ ಪವಾಡ ಮಾಡಿದ್ರು ರಾಘವೇಂದ್ರ ಸ್ವಾಮಿ ಅವರು. ನಾವು ಪವಾಡ ಅಲ್ಲ, ಇಲ್ಲಿ ನಾವು ಪವಾಡ ಪುರುಷರಲ್ಲ. ಅವಾಗ ರಾಘವೇಂದ್ರ ಸ್ವಾಮಿಯವರು ಇದೇ ಮುಖಾಂತರ ಸಂಚಾರ ಮಾಡಿದ್ರು, ದೇಶವನ್ನು ಸುತ್ತಿದ್ರು. ಶಂಕರಾಚಾರ್ಯರನ್ನು ಸಹ ದೇಶವನ್ನು ಸುತ್ತಿದ್ರು. ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಸಿದ್ಧಾರೂಢಪ್ಪನವರು ಅವರು ಕೂಡ ಇದೇ ರೀತಿಯಾಗಿ ಸಂಚಾರ ಮಾಡಿದ್ರು. ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ, ಅವರು ತೋರಿಸ್ಕೊಟ್ಟಂಥ ದೀಪದ ಬೆಳಕಿನಲ್ಲಿ ಇವತ್ತು ನಾನು ಸಂಚಾರ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ದೇನಿಲ್ಲ, ಅವ್ರು ತೋರಿಸಿದರೆ ನಾನು ಹೋಗ್ತಾ ಇದ್ದೀನಿ. ಅವ್ರ ಕಾಲಿನ ಧೂಳಿಗೂ ಸಮ ಇಲ್ಲ ನಾನು. ಅರ್ಥ ಆಯ್ತಲ್ವಾ? ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿಯಾಗಲಿ ಅಂತೇಳಿ ಭಗವಂತನ ಪಾದ ಹಿಡಿದು, ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಳ್ಳೆಯದ.